ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಮಿತ್ರ ಪಕ್ಷ ಜೆಡಿಎಸ್ ಅಲ್ಲೂ ಅಪಸ್ವರ ಕೇಳಿ ಬಂದಿದೆ. ಪರಮೇಶ್ವರ್ ಪರ ಬ್ಯಾಟ್ ಬೀಸಿರುವ ಎಚ್.ಡಿ. ರೇವಣ್ಣ ದಲಿತ ನಾಯಕರಿಂದ ಗೃಹ ಖಾತೆ ವಾಪಸ್ ಪಡೆದಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸವಾರಿ ಬಗ್ಗೆ ಕೂಡ ಗುಡುಗಿದ್ದಾರೆ. ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಬಳಿಕ ಎಚ್.ಡಿ. ರೇವಣ್ಣ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ನನ್ನ ಹಸ್ತಕ್ಷೇಪದಿಂದ ಬೇಸತ್ತು ಪರಮೇಶ್ವರ್ ಅವರಿಂದ ಗೃಹ ಖಾತೆ ವಾಪಸ್ ಪಡೆದಿಲ್ಲ, ಹಾಗೇನಾದ್ರೂ ಇದ್ರೆ ಬಹಿರಂಗ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ನನ್ನ ಮೇಲೆ ಸವಾರಿ ಮಾಡಿದ್ರೆ ಸುಮ್ಮನಿರಲ್ಲ, ಮಂತ್ರಿಗಿರಿಗೆ ನಾನು ಹೆದರಲ್ಲ, ಎಸೆದು ಹೋಗ್ತೇನೆ ಎಂದು ಗುಡುಗಿದ್ದಾರೆ. ಜೊತೆಗೆ ಗೃಹ ಖಾತೆಯನ್ನ ದಲಿತ ನಾಯಕನಿಂದ ವಾಪಸ್ ಪಡೆಯಬಾರದಿತ್ತು ಎಂದಿದ್ದಾರೆ. ಆ ಸೆಂಟ್ ನಡೆಸೋಕೆ ಕಾಂಗ್ರೆಸ್ ಯಾವತ್ತಾರು ಒಂದಿನ 7 ತಿನ್ನೋ ಕಾಲ ಬರುತ್ತೆ ಅಷ್ಟೇ. ಈ ದಿನ ಬೆಳಗ್ಗೆ ಸಾಯಂಕಾಲ ಈ ಥರ ಟಿ ವಿ ನಾವೇನು ಹೆದರಿಕೊಂಡು ಓಡೋಯ್ತೇನೆ ಅಂತ ತಿಳ್ಕೊಬೇಡಿ. ನಾನೇನು ಈ ಮಂತ್ರಿಗಿರಿಗೆ ಇಟ್ಕೊಂಡು ಕೂತಾನಲ್ಲ, ನಾನು ತಲೆ ಕೇರ್ಕೊಂಡು ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಹಾಕಿಸ್ಕೊಂಡು ಕೂತ್ಕೊಂಡ್ರೆ ಯಾರು ಹಾಕಿಸ್ಕೊತಾರೆ ಹೇಳಿ, ಬಹಿರಂಗ ಹೇಳಕ್ ಹೇಳ್ರಿ. ಇನ್ನು ಇಂಗ್ಲಿಷ್ ಶಾಲೆ ಆರಂಭಕ್ಕೆ ಸಿದ್ದರಾಮಯ್ಯ ವಿರೋಧಿಸಿದ ಬಗ್ಗೆ ಮಾತನಾಡಿರುವ ಎಚ್.ಡಿ. ರೇವಣ್ಣ, ಉಳ್ಳವರ ಮಕ್ಕಳು ಮಾತ್ರ ಇಂಗ್ಲಿಷ್ ಶಾಲೆಯಲ್ಲಿ ಓದಬೇಕು, ಬಡವರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದಬೇಕಾ ಎಂದು ಟಾಂಗ್ ಕೊಟ್ಟಿದ್ದಾರೆ. ರೇವಣ್ಣನ ಮಕ್ಕಳು ಯಾರ್ಯಾರು ದೊಡ್ಡವ್ರ ಮಕ್ಕಳೆಲ್ಲ ಇಂಗ್ಲಿಷ್ ಶಾಲೆಯಲ್ಲಿ ಓದಬೇಕು, ಪಟ್ಕಿಟ್ಟಿಲ್ದ ಹೋದ್ರ ಮಕ್ಳು ಎಲ್ಲಿ ಓದ್ಬೇಕ್ರಿ? ನಾನು ನೋಡ್ರಿ, ಅದಕ್ಕೆ ನಾನು ಸಿದ್ದರಾಮಯ್ಯರಿಗೆ ಮನವಿ ಮಾಡೋದಿಷ್ಟೇ. ಸಿದ್ದರಾಮಯ್ಯ ಹತ್ರ ನಾನೇ ಹೋಗಿ ಮಾತಾಡ್ತೀನಿ, ಇಂಗ್ಲಿಷ್ ಶಾಲೆ ಬೇಕು, ಬಡವರ ಮಕ್ಕಳು ಓದಬೇಕು. ನಾನು ಯಾರ್ಯಾರು ಬೇಕು, ಎಲ್ಲರೂ ಪಾಪ ಯಾರ್ಯಾರ ಮಕ್ಕಳು ಆಯ್ತಲ್ಲ ಸ್ವಾಮಿ, ಕನ್ನಡಕ್ಕೆ ಹೋರಾಟ ಮಾಡೋರ ಮಕ್ಕಳೆಲ್ಲ ಎಲ್ಲಿ ಓದ್ತಾವ್ರು ಕೇಳ್ಕೆ ಬನ್ನಿ. ರೇವಣ್ಣ ಮಾತಿಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಸಿದ್ದರಾಮಯ್ಯ, ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿ ಎಂದು ಒತ್ತಾಯಿಸಿದ್ದೇ ನಾನು, ಗೃಹ ಖಾತೆ ಬದಲಾಯಿಸಿದ್ದು ಹೈಕಮಾಂಡ್ ಎಂದಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಬೇಕು ಪರಮೇಶ್ವರ್ ಅಂತ ಒತ್ತಾಯ ಮಾಡಿದವನೇ ನಾನು ಯಾರನ್ನು ಕೊಡಕ್ಕೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಜಿ. ಪರಮೇಶ್ವರ್ ದಲಿತ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ತುಳಿಯಲಾಗುತ್ತಿದೆ ಎಂದು ಹೇಳಿರುವ ರೇವಣ್ಣ ಹೇಳಿಕೆಗೆ ರೇವಣ್ಣ ಹಂಗನ್ನ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಯಾರು ಮಾಡ್ತಾ ಇರೋರು ಯಾರ್ರಿ? ಎಚ್.ಡಿ. ರೇವಣ್ಣ ಹೇಳದ್ನ ಏನಂತ ತುಳಿಯುವಂತ ಕೆಲಸ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ಅವ್ರ ಹೇಳಿಕೆಯನ್ನ ಸಹಿಸೋಕ್ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಂದ, ಅದಕ್ಕಾಗಿ ಗೃಹ ಖಾತೆಯನ್ನ ಅವರಿಂದ ಕೊಳ್ಳಲಾಗಿದೆ. ರೇವಣ್ಣ ಇಷ್ಟೆಲ್ಲ ಮಾತನಾಡಿರುವುದನ್ನ ನೋಡ್ತಿದ್ರೆ ಮೈತ್ರಿ ಪಕ್ಷದಲ್ಲಿ ಗೊಂದಲಗಳು ಶುರುವಾಗಿದ್ಯಾ ಅನ್ನೋ ಅನುಮಾನ ಮೂಡಿಸುತ್ತಿದೆ. ಬೆಂಗಳೂರಿನಿಂದ ಜನಾರ್ದನ್ ಹೆಬ್ಬಾರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ಹುಬ್ಬಳ್ಳಿ. ಹೊಸ ವರ್ಷಕ್ಕೆ ಬಸ್